ಸುನಿತಾ ವಿಲಿಯಮ್ಸ್ ಬರ್ತಾ ಇದ್ದಾರೆ ಅನ್ನುವಂಥದ್ದು ಇದೆಯಲ್ಲ. ಯಾಕಂದರೆ ಇಬ್ಬರು ಹೋಗಿ ಸಿಕ್ಕಾಕೊಂಡಿದ್ದು ಏನು ಸಾಮಾನ್ಯ ಸಂಗತಿನ 6 ತಿಂಗಳಲ್ಲಿರೋದು ಅಂತಂದರೆ. ಯಾಕಂದರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ಒಂದು ಬೀಗ ಹಾಕೊಂಡು ಹೋದರೆ ತಲೆ ಕೆಟ್ಟೋಗುತ್ತೆ ಒಂದು 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 ನಿರ್ದಿಷ್ಟವಾದಂಥ ಅವಧಿಯ ನಂತರ. ಅಂಥದ್ರಲ್ಲಿ ಸ್ಥಿತಿಗತಿಗಳು ಹೆಂಗೆ ಆಗಬೇಕು? ಬಾಹ್ಯಾಕಾಶ ನಿಲ್ದಾಣದಲ್ಲಿರುವಂಥ 4 ಗಗನಯಾನಿಗಳು ನೋಡಿ 10:35 ನಾಳೆ ಬೆಳಗ್ಗೆ 10:27 ಸುನಿತಾ ವಿಲಿಯಮ್ಸ್ ಬರ್ತಾರೆ ಅನ್ನುವಂಥದ್ದು. ಇವತ್ತು ರಾತ್ರಿನೇ ಬಂದರೂ ಆಶ್ಚರ್ಯ ಇಲ್ಲ. ಏಕೆಂದರೆ ಇವ್ರನ್ನ ಜೀವಂತವಾಗಿ ಕರ್ಕೊಂಬರಲಿಕ್ಕೆ ಬಹಳಷ್ಟು ಹರಸಾಹಸಗಳನ್ನು ಮಾಡಲಾಗಿತ್ತು. ಅಲ್ಲಿ ಹೋಗಿ ತಾಂತ್ರಿಕ ತೊಂದರೆಗಳಿಂದ ಸಿಕ್ಕಾಕೊಂಡಿರುವಂಥವರು ಬಾಹ್ಯಾಕಾಶ ನಿಲ್ದಾಣದಲ್ಲಿರುವಂಥ 4 ಗಗನಯಾನಿಗಳು. ಇಂದು ಬೆಳಗ್ಗೆ 10:35 ಇವರು ಅಲ್ಲಿಗೆ ಹೋಗ್ತಾರೆ. ನಾಳೆ ಬೆಳಗ್ಗೆ 10:27 ಸುನಿತಾ ವಿಲಿಯಮ್ಸ್ ಭೂಮಿಗೆ ಮರಳಿ ಬರ್ತಾರೆ. ಇವತ್ತೇ ಬಚ್ ವಿಲೋರ ನೌಕೆ ಲ್ಯಾಂಡ್ ಆಗುತ್ತೆ 10:20 ಸುಮಾರಿಗೆ. ಅದಾದ ಮೇಲೆ ಅಲ್ಲಿಂದ ಇವರು ವಾಪಸ್ ಬರ್ತಾರೆ. ನೋಡಿ, ಯಾವ್ಯಾವ ದೇಶಗಳು ಏನೇ ಕಿತ್ತಾಡ್ಕೊಂಡ್ರೂ ಕೂಡ ರಷ್ಯಾದ ಬೆಂಬಲ ಇಲ್ದನೇ ಇದು ಯಾವುದೂ ಕೂಡ ಆಗ್ತಿರಲಿಲ್ಲ. ಇದು ಇಸ್ ವೆರಿ ಇಂಪಾರ್ಟೆಂಟ್. ಅವರ ಬೆಂಬಲವೂ ಕೂಡ ಇದೆ. ಜೊತೆಗೆ ಈ ಬಾಹ್ಯಾಕಾಶದಲ್ಲಿ ಇನ್ಕ್ಲೂಡಿಂಗ್ ಭಾರತ ಬಾಹ್ಯಾಕಾಶದಲ್ಲಿ ಯಾರ್ಯಾರು ದೊಡ್ಡ ದಾಪುಗಾಲುಗಳನ್ನು ಇಟ್ಟಿದ್ದಾರೆ ಅವರೆಲ್ಲರ ನೆರವು ಕೂಡ ಇದೆ, ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ. ಏನು ಅಂದರೆ ಸುನಿತಾ ಸುರಕ್ಷಿತವಾಗಿ ಭೂಮಿಗೆ ಬರ್ತಾ ಇದ್ದಾರೆ ಅನ್ನುವಂಥದ್ದೇ ಅತ್ಯಂತ ಸಂತೋಷದ ಸಂಗತಿ.